ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ತಮಿಳು ಭಾಷೆಯಿಂದ ಬಿಡುಗಡೆ ಆಗಿರುವ ಒಂದು ರಿಯಲ್ ಸ್ಟೋರಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವ ಒಂದು ಘಟನೆ ಸಿನಿಮಾದ ಬಗ್ಗೆ. ಹೌದು, ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಕಾರ್ಮಿನಿ ಸೆಲ್ವಂ ಎಂಬ ಒಂದು ಸಿನಿಮಾ. ಈ ಸಿನಿಮಾ ಒಂದು ನಾರ್ಮಲ್ ಸಿನಿಮಾವಲ್ಲ, ರಿಯಲ್ ಲೈಫ್ ಸ್ಟೋರಿ ಥರನೇ ಒಂದು ಫೀಲ್ ಕೊಡುವಂಥ ಒಂದು ಫ್ಯಾಮಿಲಿ ಜೊತೆಗೆ ನೋಡಿದ್ರೆ ನೀವು ಖಂಡಿತವಾಗ್ಲೂ ಎಮೋಷ್ನಲ್ ಆಗ್ತಾರೆ. ಅಷ್ಟು ಚೆನ್ನಾಗಿ ಈ ಸಿನಿಮಾದ ಕಥೆಯನ್ನು ರೆಡಿ ಮಾಡಿದ್ದಾರೆ. ಅಷ್ಟಕ್ಕೂ ಈ ಸಿನಿಮಾದ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ ಅಂತ ಇವತ್ತಿನ ನಾನು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಹಾಗೂ ಸಿನಿಮಾದ ರಿವ್ಯೂ ಬಗ್ಗೆ ಮಾತನಾಡ್ತಿದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನಾನು ನಿಮಗೆ ಎಲ್ಲ ಮಲ್ಟಿಪಲ್ ಭಾಷೆಗಳಿಂದ ಬಿಡುಗಡೆ ಆಗುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಷನ್ಗಳು ನನ್ನ ಚಾನಲ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ನೋಡೋಕ್ಕೆ ಸಿಗುತ್ತದೆ. ಹಾಗೆ ಈ ಸಿನಿಮಾದ ಬಗ್ಗೆ, ಈ ಸಿನಿಮಾದ ಕತೆ, ಸಿನಿಮಾದ ಹೇಗಿದೆ ಅಂತ ನೋಡೋಣ ಬನ್ನಿ. ಸಿನಿಮಾದ ಕತೆ ಕಡೆ ಬಂದರೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತದೆ. ಆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ನಡುವೆ ನಡೆಯುವಂಥ ಒಂದು ಸುಂದರ ಕಥೆಯಾಗಿದೆ. ಪ್ರಮುಖವಾಗಿ ಈ ಒಂದು ಸಿನಿಮಾದ ಹೀರೋ ಕ್ಯಾಬ್ ಡ್ರೈವರ್ ಅಂದರೆ ಟ್ಯಾಕ್ಸಿ ಡ್ರೈವರ್ ಆಗಿರುತ್ತಾನೆ. ಅವನ ಹೆಂಡತಿ ಇಡ್ಲಿ ಶಾಪ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಮತ್ತು ಇವರಿಗೆ ಇಬ್ಬರಿಗೂ ಒಬ್ಬ ಮುದ್ದಿನ ಮಗ ಕೂಡ ಇರ್ತಾನೆ. ಅವನು ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿ ಹೆಂಗೋ ತನ್ನ ಮುಂದಿನ ಭವಿಷ್ಯ ಫ್ಯೂಚರ್ಗಾಗಿ ದುಡ್ಡನ್ನು ಕೂಡ ಕೂಡಿ ಇಡುತ್ತಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ತನ್ನ ತಂದೆ, ತನ್ನ ತಾಯಿ ತೆಗೆದುಕೊಳ್ಳುವಂಥ ಒಂದು ಡಿಸಿಷನ್ನಿಂದ ಅವನ ಮಗನ ಮತ್ತು ಅವರ ಕುಟುಂಬ ಮೇಲೆ ಆ ಒಂದು ಪರಿಣಾಮ ಹೇಗೆ ಬೀಳುತ್ತದೆ ಅನ್ನೋದು ಸಿನಿಮಾದ ಕಥೆಯಾಗಿದೆ. ಆ ತಂದೆ ತಾಯಿ ತೆಗೆದುಕೊಳ್ಳುವಂಥ ಆ ಒಂದು ಡಿಸಿಷನ್ ಮತ್ತು ಅಲ್ಲಿ ಬರುವಂಥ ಒಂದು ಪ್ರಾಬ್ಲಮ್ ಅವರ ಎಂಟೈರ್ ಕುಟುಂಬವೇ ಬದಲಾಯಿಸಿ ಬಿಡುತ್ತದೆ. ಅಷ್ಟಕ್ಕೂ ಆ ಒಂದು ಪ್ರಾಬ್ಲಮ್ ಏನು, ನಿಜವಾಗ್ಲೂ ಆ ಪ್ರಾಬ್ಲಮ್ಮಿಂದ ಅವರು ಹೊರಗೆ ಬರ್ತಾರಾ ಇಲ್ಲೋದು ಅನ್ನೋದೇ ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಸಿನಿಮಾ ಕತೆ ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕಥೆಯಾಗಿದೆ. ಕತೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ, ತಂದೆ ತಾಯಿ ಮಿಡಲ್ ಕ್ಲಾಸಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಪಕ್ಕಾ ಕನೆಕ್ಟ್ ಆಗುತ್ತದೆ. ನೀವು ಸಿನಿಮಾ ಫ್ಯಾಮಿಲಿ ಜೊತೆಗೆ ನೋಡಿದ್ರೆ ಪಕ್ಕಾ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ತರಿಸೋದು ಗ್ಯಾರಂಟಿ. ಅಷ್ಟು ಚೆನ್ನಾಗಿ ಕತೆ ತುಂಬ ಸಿಂಪಲ್ ಇದ್ರೂ ಕೂಡ ಪ್ರತಿಯೊಬ್ಬರ ಮಿಡಲ್ ಕ್ಲಾಸ್ ಮನೆಯಲ್ಲಿ ನಡೆಯುವಂಥ ಸಾಮಾನ್ಯ ಘಟನೆಗಳನ್ನೇ ಸಿನಿಮಾದ ಮುಖಾಂತರ ಪ್ರೇಕ್ಷಕರ ಮುಂದೆ ತಂದು ಇಟ್ಟಿದ್ದಾರೆ ಸಿನಿಮಾದ ಟೀಮ್ನವರು. ಅಷ್ಟಕ್ಕೂ ಈ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ. ಪ್ರೆಸೆಂಟ್ ಈ ಸಿನಿಮಾ ಒಂದು ಒಳ್ಳೆ ಹೈಪ್ನಲ್ಲಿ ಇರುವಂಥ ಒಂದು ಮಿಡಲ್ ಕ್ಲಾಸ್ ಓರಿಯೆಂಟೆಡ್ ಫ್ಯಾಮಿಲಿ ಎಮೋಷನಲ್ ಸಿನಿಮಾವಾಗಿದೆ. ಹಾಗೆ ಈ ಸಿನಿಮಾದ ಟೆಕ್ನಿಕಲ್ ಇನ್ಫಾರ್ಮೇಷನ್ ಹಾಗೂ ಸಿನಿಮಾದ ವರ್ಕಿಂಗ್ ಬಗ್ಗೆ ನೋಡಿದರೆ, ಫಸ್ಟ್ ಹಾಫ್ ಸ್ಲೋ ಫೀಲ್ ಕೊಡುತ್ತದೆ. ಅಂದರೆ ಸಿನಿಮಾದ ಪಾತ್ರಗಳ ಪರಿಚಯ ಆಗೋದು, ಆ ಒಂದು ಸಿನಿಮಾದ ಮೇನ್ ಕತೆ ಏನಂತ, ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಅದರ ಮುಖಾಂತರನೇ ಫಸ್ಟ್ ಹಾಫ್ ಹೆಂಗೋ ಸ್ಟಾರ್ಟ್ ಆಗಿ ಮುಗಿಯುತ್ತದೆ. ಆದರೆ ಸೆಕೆಂಡ್ ಹಾಫಲ್ಲಿ ರಿಯಲ್ ಕತೆ ಅಂದರೆ ಒಂದು ಮಿಡಲ್ ಕ್ಲಾಸ್ಗೆ ಫ್ಯಾಮಿಲಿಗೆ ಎದುರಾಗುವಂಥ ಪ್ರಾಬ್ಲಮ್ಸ್ಗಳು ಹೇಗೆ ಬರುತ್ತವೆ, ಅದನ್ನು ಹೇಗೆ ನಾವು ಬಗೆಹರಿಸಬೇಕು, ತಪ್ಪು ಡಿಸಿಷನಿಂದ ನಮ್ಮ ಕುಟುಂಬ, ನಮ್ಮ ಸಂಸಾರ ಹೇಗೆ ಒಡೆಯುತ್ತದೆ ಮತ್ತು ಅದನ್ನು ನಾವು ಹೇಗೆ ನಿಭಾಯಿಸಬೇಕನ್ನೋದು ಸಿನಿಮಾದ ಒಂದು ಕಥೆಯಲ್ಲಿ ತೋರಿಸಿದ್ದಾರೆ. ಮತ್ತು ಸೆಕೆಂಡ್ ಹಾಫಲ್ಲಿ ಪಕ್ಕಾ ಎಮೋಷ್ನಲ್ ಆಗ್ತಾರೆ. ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಎಮೋಷ್ನಲ್ ಕೂಡ ಇಟ್ಟಿದ್ದಾರೆ ಸಿನಿಮಾದ ಡೈರೆಕ್ಟರ್ ಅವರು. ಹಾಗೆ ಹೀರೋ ಆ್ಯಕ್ಟಿಂಗ್ ಕೂಡ ಸೂಪರ್ ನ್ಯಾಚುರಲ್ ಆಗಿದೆ. ವಾವ್ ಅನ್ನೋ ರೀತಿ ಏನಿಲ್ಲ. ಮಿಡಲ್ ಕ್ಲಾಸ್ ವ್ಯಕ್ತಿಯ ಲೈಫ್ ಹೇಗಿರುತ್ತೆ ಅದಕ್ಕೆ ತಕ್ಕಂತನೇ ಅವರ ಆ್ಯಕ್ಟಿಂಗ್ ಕೂಡ ಸೂಪರ್ ನ್ಯಾಚುರಲ್ ಆಗಿದೆ. ಸೊ ಫ್ಯಾಮಿಲಿ ಜೊತೆಗೆ ಈ ಸಿನಿಮಾ ನೋಡಿದರೆ ಪಕ್ಕಾ ನಿಮಗೆ ಕನೆಕ್ಟ್ ಆಗುತ್ತದೆ. ಅಷ್ಟು ಚೆನ್ನಾಗಿ ಡಿಸೈನಿಂಗ್ ಆಗೋದು, ಆ ಒಂದು ಸ್ಕ್ರೀನ್ ಪ್ಲೇ, ಕತೆ ಹೇಳುವಂಥ ರೀತಿ, ಡೈಲಾಗ್ಸ್, ಅಲ್ಲಿ ಬರುವಂಥ ಎಮೋಷ್ನಲ್ ಸೀನ್ಸ್, ಕಾಮಿಡಿ ಸೀನ್ಸ್, ಗಂಡ ಹೆಂಡತಿ ಮಧ್ಯದಲ್ಲಿ ಬರುವಂಥ ಒಂದು ಸನ್ನಿವೇಶ, ತಾವು ತೆಗೆದುಕೊಳ್ಳುವಂಥ ನಿರ್ಧಾರ ತಮ್ಮ ಮಕ್ಕಳ ಮೇಲೆ ಹೇಗೆಲ್ಲ ಪ್ರಭಾವ ಬೀಳುತ್ತದೆ ಅನ್ನೋದು ಕೂಡ ಇದೆ. ಅದರ ಜೊತೆಗೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ಗುಡ್ ಮೆಸೇಜ್ ಇದೆ. ಆ ಒಂದು ಗುಡ್ ಮೆಸೇಜ್ ಏನು, ಯಾವ ರೀತಿ ಇದೆ, ಅದು ಏನೇನೆಲ್ಲ ನಮಗೆ ಅರ್ಥ ಕೊಡುತ್ತದೆ ಅನ್ನೋದು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಬೇಕು. ಸಿನಿಮಾ ಕತೆ ತುಂಬ ಚೆನ್ನಾಗಿದೆ. ಹಾಗೆ ಕಾರ್ಮಿನಿ ಸೆಲ್ವಂ ಸಿನಿಮಾ
ಒನ್ ಆಫ್ ದ ತಮಿಳು ಭಾಷೆಯಿಂದ ಬಂದಿರುವಂಥ ರೀಸೆಂಟ್ ಫ್ಯಾಮಿಲಿ ಡ್ರಾಮಾ ಸಿನಿಮಾವಾಗಿದೆ. ಸೊ ಕತೆ ಇದು ಆಗಿತ್ತು. ಈ ಸಿನಿಮಾದ ಸಣ್ಣ ರಿವ್ಯೂ ವಿಡಿಯೋ ಅಪ್ಡೇಟ್ಸ್ ಕಂಟೆಂಟ್ ರಿವ್ಯೂ. ಸೊ ನಿಮಗೆ ಕಂಟೆಂಟ್ ಆಗ್ಬೋದು. ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ. ಸೊ ಹಾಗೆ ಇಲ್ಲಿಗೆ ಈ ಒಂದು ರಿವ್ಯೂ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್, ನಿಮಗೆ ಮುಂದಿನ ಯಾವ ಸಿನಿಮಾದ ರಿವ್ಯೂ ಬೇಕಂತ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಒಂದು ಸಿನಿಮಾದ ರಿವ್ಯೂ ಬಗ್ಗೆ ನಾನು ಮಾತನಾಡುತ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.